ನಮಸ್ತೆ ಸ್ನೇಹಿತರೆ. 90ರ ದಶಕದಲ್ಲಿ ಹಾಲಿವುಡ್ ಮಟ್ಟದ ಕಥೆನ ಹೇಳಿತ್ತು ನಮ್ಮ ಕನ್ನಡದ ಸಿನಿಮಾ. ಯಾವ್ದಾ ಸಿನಿಮಾ ಅಂತ ಗೊತ್ತಾ? ಇತ್ತೀಚೆಗೆ ರಿಲೀಸ್ ಆಗಿರ್ತಕ್ಕಂಥ ಧುರಂಧರ್ 2 ಸಿನಿಮಾದ ಕಥೆನ 90ರ ದಶಕದಲ್ಲಿ ನಮ್ಮ ಕನ್ನಡದಲ್ಲೇ ಹೇಳಲಾಗಿತ್ತು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಇದೊಂದ್ ಕಡೆ ವೈರಲ್ ಕೂಡ ಆಗ್ತಾ ಇದೆ. ಯಾವ್ದಾ ಸಿನಿಮಾ, ಏನದರ ಸ್ಟೋರಿ ಅಂತ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಲೈಕು ಶೇರು ಕಮೆಂಟು ಕೊಟ್ಬಿಡಿ ಅಂತ ಕೇಳ್ತಾ, 1998ರಲ್ಲಿ ಕನ್ನಡದಲ್ಲಿ ಈ ತರ ಒಂದ್ ಸಿನಿಮಾ ಬರುತ್ತೆ. ಉಪೇಂದ್ರ ಅವರು ಡೈರೆಕ್ಷನ್ ಮಾಡ್ತಾರೆ. ಸ್ವಸ್ತಿಕ್ ಅಂತಕ್ಕಂಥ ಸಿನಿಮಾ. ಈಗ ಸ್ವಸ್ತಿಕ್ ಸಿನಿಮಾ ವೈರಲ್ ಆಗಿದೆ ಅಂತ ಹೇಳ್ಬೋದು. ಇದು ಎಲ್ಲೆಡೆ ಸದ್ದು ಮಾಡ್ತಾ ಇದೆ. ಧುರಂಧರ್ 2 ಸಿನಿಮಾನ ನೋಡಿದ ಹಲವರು ಬೆರಗಾಗ್ತಾ ಇದ್ದಾರೆ. ಯಾಕೆಂದ್ರೆ ಇದೇ ರೀತಿಯ ಇಂಟೆನ್ಷನ್ ಕಥಾ ಹಂದರವನ್ನಿಟ್ಕೊಂಡು 1998ರಲ್ಲೇ ಕನ್ನಡದಲ್ಲಿ ಉಪೇಂದ್ರ ನಿರ್ದೇಶನದಿಂದ ಮಾಡ್ತಾರೆ ಸ್ವಸ್ತಿಕ್ ಸಿನಿಮಾನ. ಅನ್ನೋ ವಿಚಾರ ಸಿನಿಪ್ರಿಯರ ಗಮನನ ತುಂಬಾನೇ ಸೆಳೀತಾ ಇದೆ ಅಂತ ಹೇಳ್ಬೋದು ಗೌರು. ಹೌದು, ಇಂದು ರಣವೀರ್ ಸಿಂಗ್ ಅಭಿನಯದ ಧುರಂಧರ್ 2 ಸಿನಿಮಾ ರಿಲೀಸ್ ಆಗಿದೆ. ಹೀರೋ ಉಗ್ರರ ಗುಂಪಿನೊಳಗಡೆ ನುಸುಳಿ ಅವರ ಜಾಲವನ್ನು ಒಳಗಿನಿಂದಲೇ ನಾಶ ಮಾಡುವ ಮಿಷನ್ ಮೇಲೆ ಹೋಗ್ತೈತೆ ಸ್ಟೋರಿ. ಈ ಕಥಾ ಹಂದರವೇ ಪ್ರೇಕ್ಷಕರಲ್ಲಿ ಭಾರಿ ಕುತೂಹಲ ಹುಟ್ಟಿಸ್ತೈತೆ. ಆದ್ರೆ ಇದೇ ರೀತಿಯ ಥ್ರಿಲ್ಲಿಂಗ್ ಮಿಷನ್ ಸ್ಟೋರಿ 1998ರಲ್ಲಿ ಸ್ವಸ್ತಿಕ್ ಸಿನಿಮಾದಲ್ಲಿ ಕನ್ನಡಿಗರು ಈ ಮೊದಲೇ ನೋಡಿದ್ದಾರೆ ಅನ್ನೋದು ಈಗ ಮತ್ತೆ ಚರ್ಚೆಗೆ ಬಂದಿರತಕ್ಕಂತ ವಿಷಯ. ರಾಘವೇಂದ್ರ ರಾಜ್ಕುಮಾರ್ ಅವರು ಅಭಿನಯದ ಸ್ವಸ್ತಿಕ್ ಸಿನಿಮಾದಲ್ಲೂ ಒಂದು ಸಿಬಿಐ ಮಿಷನ್, ಒಂದು ಸೀಕ್ರೆಟ್ ಆಪರೇಷನ್ ಮತ್ತು ಉಗ್ರರ ಜಾಲವನ್ನು ಧ್ವಂಸ ಮಾಡುವ ಅಂಡರ್ ಕವರ್ ಕತೆ ಬಹಳ ಅದ್ಭುತವಾಗಿ ಮೂಡಿ ಬಂದಿತ್ತು ಆ ಕಾಲಕ್ಕೆ. ಅಷ್ಟೇ ಅಲ್ಲ, ಇಬ್ಬರ ಸಿನಿಮಾಗಳಲ್ಲೂ ಒಂದು ವಿಶೇಷ ಸಾಮ್ಯತೆಯನ್ನ ಸಿನಿ ಪ್ರೇಕ್ಷಕರು ಈಗ ಸೂಕ್ಷ್ಮವಾಗಿ ಗಮನಿಸ್ತಿದ್ದಾರೆ ಅಂತ ಹೇಳ್ಬೋದು. ಧುರಂಧರ್ 2 ನಲ್ಲಿ ಆರ್ ಮಾಧವನ್ ಪಾತ್ರ ಹೀರೋಗೆ ಮಿಷನ್ ನೀಡುವ ಮಹತ್ವದ ವ್ಯಕ್ತಿಯಾಗಿ ಕಾಣಿಸ್ಕೊಂತಾರೆ. ಸ್ವಸ್ತಿಕ್ ಸಿನಿಮಾದಲ್ಲಿ ಅದೇ ರೀತಿಯ ಪಾತ್ರವನ್ನ ಶ್ರೀನಾಥ್ ಅವರು ಮಾಡಿರ್ತಾರೆ. ಹೀರೋಗೆ ದಿಕ್ಕು ತೋರಿಸುವ ಮಿಷನ್ ದಾರಿ ಮಾಡಿಕೊಡುವ ಪಾತ್ರ ಎರಡೂ ಸಿನಿಮಾಗಳಲ್ಲೂ ವಿಶೇಷವಾಗಿ ಕಾಣಿಸ್ತಿದೆ ಅಂತಂದ್ರೆ ತಪ್ಪಾಗಲಾರದು. ಇದು ಕೇವಲ ಸಾಮಾನ್ಯ ಹೋಲಿಕೆ ಅಂತೂ ಅಲ್ಲ. ಒಂದು ಕಾಲದಲ್ಲಿ ಕನ್ನಡ ಸಿನಿಮಾಗಳು ಎಷ್ಟು ಮುಂದಾದ ಕಲ್ಪನೆಗಳನ್ನ ಹೊಂದಿದ್ವು ಅನ್ನೋದಕ್ಕೆ ಸ್ವಸ್ತಿಕ್ ಸಿನಿಮಾ ಒಂದು ದೊಡ್ಡ ಉದಾಹರಣೆ ಅಂತ ಹೇಳ್ಬೋದು. ಈಗ ಮತ್ತೆ ಅದೇ ಕೇಳಿ ಬರ್ತಾ ಇದೆ, ಸ್ವಸ್ತಿಕ್ ಸಿನಿಮಾ ಇಷ್ಟು ಮುಂದಾಲೋಚನೆಯಿಂದ ಯೋಚನೆ ಮಾಡಿದ್ದಾರೆ ನಮ್ಮ ಕನ್ನಡ ಸಿನಿಮಾ ಪಂಡಿತರು ಅಂತ. ಹಿಂದಿನ ಕಾಲದಲ್ಲಿ ಪ್ಯಾನ್ ಇಂಡಿಯಾ, ಹಾಲಿವುಡ್ ಲೆವೆಲ್, ಅಂಡರ್ ಕವರ್ ಮಿಷನ್, ಇಂಟರ್ನ್ಯಾಷನಲ್ ಸ್ಟೈಲ್ ಥ್ರಿಲ್ಲರ್ ಅನ್ನೋ ಮಾತುಗಳು ಸಾಮಾನ್ಯ ಆಗಿದ್ರು ಸುಮಾರು 30 ವರ್ಷಗಳ ಹಿಂದೆ ಉಪೇಂದ್ರ ಅವರು ಇಂತಹ ಬ್ರಿಲಿಯಂಟ್ ಕಾನ್ಸೆಪ್ಟ್ ಅನ್ನ ಕನ್ನಡ ಪ್ರೇಕ್ಷಕರ ಮುಂದೆ ತಂದಿಟ್ಟಿದ್ರು ಅನ್ನೋದು ನಿಜಕ್ಕೂ ವಿಶೇಷ. ಇದರಿಂದ ಉಪೇಂದ್ರ ಅವರ ಕತೆ ಹೇಳುವ ಶೈಲಿ, ಅವರ ದೂರದೃಷ್ಟಿ ಮತ್ತು ಕಾಲಕ್ಕಿಂತ ಮುಂದೆ ಯೋಚಿಸುವ ಕ್ರಿಯೇಟಿವಿಟಿ ಬಗ್ಗೆ ಮತ್ತೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಉಪೇಂದ್ರ ಅವರ ಬಗ್ಗೆ. ಇಂದು ಧುರಂಧರ್ 2 ನೋಡಿ ಥ್ರಿಲ್ ಆಗಿರುವ ಅನೇಕರು, ಅಯ್ಯೋ ಇದೇ ತರಹ ಶೇಡ್ಗಳನ್ನು ನಾವು ಸ್ವಸ್ತಿಕ್ ಸಿನಿಮಾದಲ್ಲಿ ನೋಡಿದ್ವಲ್ಲ ಅಂತ ನೆನಪಿಸಿಕೊಳ್ಳುವ ಮಟ್ಟಿಗೆ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ನೋಡಿದ್ರೆ ಇಂದು ಬಾಲಿವುಡ್ ನಲ್ಲಿ ಸದ್ದು ಮಾಡ್ತಿರುವ ಕಥಾ ಹಂದರವನ್ನು ಕನ್ನಡ ಚಿತ್ರರಂಗ ಬಹಳ ವರ್ಷಗಳ ಹಿಂದೆಯೇ ಪ್ರಯೋಗ ಮಾಡಿತ್ತು ಅನ್ನೋದು ಹೆಮ್ಮೆಯ ಭಾವನೆ ಮೂಡ್ತೈತೆ ಅಂತ ಕನ್ನಡಿಗರಲ್ಲಿ ಹೇಳ್ಬೋದು ಗುರು. ಹೀಗಾಗಿ ಕನ್ನಡ ಸಿನಿ ಪ್ರಿಯರ ನಡುವೆ ಒಂದು ಪ್ರಶ್ನೆ ವೈರಲ್ ಆಗ್ತಾ ಇದೆ. ನೀವು ಯಾವ ಸಿನಿಮಾ ನೋಡಿದ್ದೀರಾ, ಸ್ವಸ್ತಿಕ್ನ ಅಥವಾ ಧುರಂಧರ್ನ ಅನ್ನೋದು ಕನ್ನಡ ಸಿನಿ ಪ್ರೇಕ್ಷಕರಲ್ಲಿ ಕ್ವಶನ್ ಆಗಿ ಉಳ್ಕೊಂತ ಇದೆ. 30 ವರ್ಷಗಳ ಹಿಂದೆ ಕನ್ನಡದಲ್ಲಿ ಬಂದ ಐಡಿಯಾ ಇಂದು ಮತ್ತೆ ದೇಶವೇ ಮಾತಾಡ್ತಿದೆ ಅಂದ್ರೆ ಇದು ಕನ್ನಡಿಗರಿಗೆ ಸಿಗ್ತಕ್ಕಂತ ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಉಪೇಂದ್ರ ಅವರು 1998ರಲ್ಲಿ ಸ್ವಸ್ತಿಕ್ ಸಿನಿಮಾನ ಮಾಡಿದ್ರು. ನಾನು ಆ ಸಿನಿಮಾನ ನೋಡಿದ್ದೆ. ಅದರಲ್ಲಿ ಶ್ರೀನಾಥ್ ಅವರು ಒಂದು ಮಿಷನ್ ನ ಕೊಡ್ತಾರೆ. ಏನಂತ, ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ಈ ತರ ಒಂದು ಟೆರರಿಸ್ಟ್ ಜೊತೆನೆ ಸೇರ್ಕೊಂಡು ಒಂದು ಗೂಢಚಾರಿ ರೀತಿಯಲ್ಲಿ ನೀವು ಒಂದು ಆಪರೇಷನ್ ನ ಮಾಡಬೇಕು. ಅಲ್ಲಿ ನೀವು ಯಾವುದೇ ರೀತಿ ಪೊಲೀಸ್ ಆಫೀಸರ್ ತರ ಇರೋದಿಲ್ಲ, ಟೆರರಿಸ್ಟ್ ತರನೇ ಅವ್ರ ಜೊತೆನೆ ಸೇರ್ಕೊಂಡು ಅವ್ರನ್ನ ಮಟ್ಟ ಹಾಕ್ತಕ್ಕಂತ ಕತೆ ಆಗಿರುತ್ತೆ.
ಅದನ್ನೇ ದುರಂಧರ್ 2 ನಲ್ಲೂ ಕೂಡ ತೋರಿಸಿದ್ರೆ ಆರ್ ಮಾಧವನ್ ಶ್ರೀನಾಥ್ ಅವರ ಪಾತ್ರನ ಜವಾಬ್ದಾರಿಯಿಂದ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಹಾಗೆ ರಾಘವೇಂದ್ರ ರಾಜ್ಕುಮಾರ್ ಅವರ ಪಾತ್ರನ ಹಿಂದಿನಲ್ಲಿ ಕೂಡ ಅದೇ ಯಥಾವತ್ತಾಗಿ ತಂದಿದ್ದಾರೆ ಅನ್ನೋದು ಸೊ ಕನ್ನಡ ಪ್ರೇಕ್ಷಕರ ಅಭಿಪ್ರಾಯ. ಬೇರೆಯವರು ಸಿನಿಮಾನ ನೋಡಿದ್ರೆ ಸ್ವಸ್ತಿಕ್ನ, ಬೇರೆ ಭಾಷೆಯವರು ಸ್ವಸ್ತಿಕ್ ಸಿನಿಮಾನ ನೋಡಿದ್ರೆ ಗೊತ್ತಾಗುತ್ತೆ ಇದಕ್ಕೆ ಅದಕ್ಕೆ ಹೋಲಿಕೆ ಏನಿದೆ ಅನ್ನೋದು. ಸೊ ಸಿನಿಮಾ ತುಂಬಾನೇ ಅದ್ಭುತವಾಗಿದೆ. ನಾನು ದುರಂಧರ್ 2 ಮತ್ತೆ ಸ್ವಸ್ತಿಕ್ ಎರಡನ್ನೂ ನೋಡಿದ್ರೆ ಎರಡೂ ಚೆನ್ನಾಗೇ ಇದೆ. ಬಟ್ ಎಲ್ಲೋ ಒಂದ್ ಕಡೆ ನಾವು ನೋಡ್ತಾ ಇದ್ರೆ ಸ್ವಸ್ತಿಕ್ ನಾವು ಮುಂಚೆನೆ ನೋಡಿರೋದ್ರಿಂದ ಇದೇ ಅದೇನಾ ಅನ್ನೋ ಕಲ್ಪನೆ ಎಲ್ರಿಗೂ ಅನ್ಸುತ್ತೆ. ಸೊ ಹಾಗಾಗಿ ಸಿನಿಮಾ ನೋಡಿದವ್ರಿಗೆ ಸ್ವಸ್ತಿಕ್ ನೋಡಿದ ರೀತಿ ಅನ್ಸೋದು ಸಾಮಾನ್ಯ. ಬಟ್ ಆ ಒಂದೆರಡು ಕಂಟೆಂಟ್ ಲೈನು ಮತ್ತೆ ಸ್ಟೋರಿಗಳು ಒಂದ್ ಸ್ವಲ್ಪ ಅದೇ ರೀತಿ ಇರೋದ್ರಿಂದ ನಾವು ಸ್ವಸ್ತಿಕ್ಗೆ ನೋಡಿದ್ರೇನೋ ಅನ್ನೋ ರೀತಿ ಭಾಸವಾಗ್ತೈತೆ. ಸೊ ಉಪೇಂದ್ರ ಅವರು ಈಗ ಮಾಡ್ಬೇಕಾಗಿರೋ ಸಿನಿಮಾನ 30 ವರ್ಷದ ಹಿಂದೆನೆ ಮಾಡ್ಬಿಟ್ಟಿದ್ದಾರೆ ಅನ್ನೋದು ವಿಪರ್ಯಾಸ ಅಂತ ಹೇಳ್ಬೋದು. ಹಾಗೆ ಅವ್ರ ದೂರಾಲೋಚನೆ, ಅವರ ಕ್ರಿಯೇಟಿವಿಟಿ ಸೂಪರ್ ಅಂತ ಹೇಳ್ಬೋದು. ಉಪೇಂದ್ರ ಅವರಿಗೆ ಆಟ್ಸಪ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರು, ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ರಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟ್ ಅಂತ ಕೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು. ಶುಭ ದಿನ ಗುರು.